ಹೆಸರು? ನನ್ನ ಹೆಸರು ರಾಜರಾಜೇಶ್ವರಿ ಅಮ್ಮ. ನೀವು ಇಲ್ಲಿ ಪೂಜೆ ಸಲ್ಲಿಸುವ ವಿಧಾನ ಮತ್ತು ಇಲ್ಲಿಯ ದೇವಸ್ಥಾನದ ನಮಗೆ ಒಂದು ಮಾಹಿತಿ ಬೇಕಿತ್ತು ಅಮ್ಮ. ಇಲ್ಲಿ ಪೂಜೆ ಸಲ್ಲಿಸುವ ವಿಧಾನ ಸರ್ವಲೋಕಕ್ಕೂ ಸುಖಿನೋ ಭವಂತು. ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ. ಎಲ್ಲ ಜೀವರಾಶಿಗಳು ಪಂಚಭೂತಗಳ ಸಾಕ್ಷಿಯಾಗಿ ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಅಂಥೇಳಿ ನಮ್ಮ ಗುರುದೇವರ ಆಶೀರ್ವಾದ, ಪಂಚಭೂತಗಳ ಸಾಕ್ಷಿಯಾಗಿ ಗುರುದೇವರ ಆಶೀರ್ವಾದ ಸಾಕ್ಷಿಯಾಗಿ ಅಮ್ಮನ ಸಾಕ್ಷಿಯಾಗಿ ಸರ್ವಲೋಕವು ಸುಖಿನೋ ಭವಂತು, ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಅಂಥೇಳಿ ಅನುಷ್ಠಾನ ಮಾಡ್ತೇವೆ. ಒಂದು ದಿನಕ್ಕೆ 3 ಸಮಯ. ಒಂದು ಬೆಳಗ್ಗೆ 5:30ರಿಂದ 7:30ರವರೆಗೆ, ಮತ್ತು ಮಧ್ಯಾಹ್ನ 12 ಗಂಟೆಯಿಂದ 12:31 ಗಂಟೆಯ ಒಳಗೆ, ಮತ್ತು ಸಂಜೆ 6 ಗಂಟೆಯಿಂದ 8-9 ಗಂಟೆ ಒಳಗೆ ಭಜನೆ ಸಮೇತ. ಮತ್ತು ಇಲ್ಲಿ ಬರುವಂಥ ಭಕ್ತರು ಯಾರೇ ಬಂದರೂ ಸರಿ ಅನ್ನ ಪ್ರಸಾದ ಇರ್ತದೆ. ಪ್ರಸಾದ ಊಟ ಮಾಡ್ಬೋದು. ಆ ಸಮಯದಲ್ಲಿ ಏನು ಪ್ರಸಾದ ಇರ್ತದೋ ಪ್ರಸಾದ ಅದೇ ಪ್ರಸಾದ. ನೊಂದ ಮನಸ್ಸಿಗೆ ಸಾಂತ್ವನ. ಅದೇ ಹೇಗಿದ್ರು ಸರ್, ಅವ್ರು ಯಾವ ಸಮಯದಲ್ಲಿ ಹೆಂಗೆ ಬರ್ತಾರೋ ಹಾಗೆ ನೊಂದ ಮನಸ್ಸಲ್ಲಿ ನಾವು ಯಾವ ಸ್ಥಿತಿಯಲ್ಲಿದ್ದರೆ ಅವ್ರ ಜೊತೆ ಮಾತಾಡ್ತೀವಿ. ನೊಂದ ಮನಸ್ಸಿಗೆ ಸಾಂತ್ವನ. ನಾವಿಲ್ಲಿದ್ದರೆ ಇಲ್ಲದಿದ್ದರೆ ಪ್ರಕೃತಿಯೊಟ್ಟಿಗೆ ಮನಸ್ಸು ಅವರಿಗೆ ನಿರಾಳ, ಅಂತರಾತ್ಮ ಶುದ್ಧವಾಗಿ ನಿರಾಳ ಆಗುವಾಗ ಅದೇ ಸಂತೋಷ. ಅಮ್ಮ ಮಾತಾಡುವಂಥ ಖುಷಿ. ಅಮ್ಮ, ಈಗ ಈ ದೇವಸ್ಥಾನದ ವಿಶೇಷತೆ ಏನು ಅಮ್ಮ? ದೇವಸ್ಥಾನದ ವಿಶೇಷತೆ ಏನು ಹೇಳೋದು? ದೇವಸ್ಥಾನದ ವಿಶೇಷತೆ ನೊಂದ ಮನಸ್ಸಿಗೂ ಸಂತೋಷ ಸಿಗುವುದೊಂದು. ಒಂದು ಸಂಸ್ಕಾರ ಅಂತ ಹೇಳಿದರೆ ಇಲ್ಲಿ ಬರೋವಂಥ ಸ್ಥಿತಿಗಳಲ್ಲಿ ಒಂದು ನೊಂದ ಮನಸ್ಸು ಶಾಂತಿಯೂ ಕೂಡ ಒಂದು ಸಂಸ್ಕಾರಿತವಾಗಿ ಇಲ್ಲಿ ರಾಮ, ಲಕ್ಷ್ಮಣ, ಹನುಮಂತ, ಸೀತಾಮಾತೆ ಇವರಿದ್ದಾರೆ, ವಿಷ್ಣುವಿನ ಪರಿವಾರ. ಅಮ್ಮ ಇದ್ದಾಳೆ, ಜಗನ್ಮಾತೆ, ಭಗವತಿ ಮಾತೆ, ಮತ್ತು ಶಿವ ಇದ್ದಾನೆ, ಗಣಪತಿ, ಸುಬ್ರಹ್ಮಣ್ಯ ಇದ್ದಾರೆ. ಇವರಿಷ್ಟು ಕುಟುಂಬವು ಸಹ ಇಲ್ಲಿ ಇದ್ದ ಒಂದು ಸ್ಥಿತಿಯಲ್ಲಿ ಇಲ್ಲಿ ಬಂದಂಥ ಯಾವ ಪರಿವಾರ ಬಂದರೂ ಸಹ ನಮ್ಮ ಮನಸ್ಸಿಗೆ ಅಂತರಾತ್ಮ ಶುದ್ಧ ಆಯಿತು, ಅಂತರಾತ್ಮ ನಿರಾಳ ಆಯಿತು ಅಂತ ಹೇಳೋ ಸಾಧ್ಯ. ಶುದ್ಧ ಬೇರೆ ಪ್ರಶ್ನೆ, ಅಂತರಾತ್ಮ ನಮಗೆ ನಿರಾಳ ಅಂತ ಅನ್ನಿಸ್ತು. ನಮ್ಮ ನೊಂದ ಮನಸ್ಸು ಯಾವುದೋ ಒಂದು ರೀತಿ ಶಾಂತಿ ಅಂತ ಅನ್ನಿಸ್ತು. ಈ ಸ್ಥಳಕ್ಕೆ ಬಂದು, ಈ ಭಗವತಿ ಸೀತಾರಾಮ ದೇವಸ್ಥಾನಕ್ಕೆ ಬಂದು ಈ ರಾಜಗುರು ಲಿಂಗೇಶ್ವರರಿಗೆ ನಮ್ಮ ಕೈಯಾರ ನಾವು ಅಭಿಷೇಕ ಮಾಡಿ ಏನೋ ಒಂದು ಮನಸ್ತೃಪ್ತಿ ಸಿಕ್ತು ಅಂತ ಹೇಳುವವರು ಜಾಸ್ತಿ. ಅದೇ ನಮಗೂ ಖುಷಿಯಾದ ವಿಚಾರ ಅದೇ ಅಮ್ಮ. ಮತ್ತೆ ಇಲ್ಲಿ ಕಟ್ಟಿಗೆ ಹಾಕ್ಸ್ತೀರಿ, ಅದು ಉದ್ದೇಶ ಏನು? ಇಲ್ಲಿ ಕಟ್ಟಿಗೆ ಅಂತ ಹೇಳಿದ್ರೆ ಇದು ಯಜ್ಞ ಮಾಡೋ ಜಾಗ. ಆಗಿನ ಕಾಲದಲ್ಲಿ ಆವತ್ತಿನ ಒಂದು ಸ್ಥಿತಿಯಲ್ಲಿ ಋಷಿ ಮುನಿಗಳು ಮಾಡ್ಕೊತಿದ್ದಂಥ ಒಂದು ಯಜ್ಞ ಸ್ಥಳ ಇದು. ಈಗ ಇದನ್ನು ಮಾಡಬೇಕು ಅಂತಿದ್ರೆ ಒಂದು ದೇವಸ್ಥಾನ ಕುಂಭಾಭಿಷೇಕ ಆಗುವಾಗ ಮಾಡ್ತಾರೆ, ಒಂದು ಮನೆ ಗೃಹಪ್ರವೇಶ ಆಗುವಾಗ ಮಾಡ್ತಾರೆ. ಗೃಹ ಪ್ರವೇಶದಲ್ಲಿ ಒಂದು ವಿಶೇಷ ಸ್ಥಿತಿಯಲ್ಲಿ ಮಾಡ್ತಾರೆ. ಇದನ್ನೇ ನಾವು ದೇವಸ್ಥಾನದಲ್ಲಿ ಮಾಡಿದ್ದೀವಿ ಅಂತ ಹೇಳಿದ್ರೆ ಇದು ಒಂದು ಆಧ್ಯಾತ್ಮಿಕತೆಯಲ್ಲಿ ಹೋಗುವವರಿಗೆ ಮತ್ತು ಒಂದು ಗುರು ಇದ್ದ ಸ್ಥಳಕ್ಕೆ, ಒಂದು ಗುರುವಿನ ಆಶೀರ್ವಾದ ಆದ ಸ್ಥಳಕ್ಕೆ ಈ ಮನುಕುಲ ಏನು ತಪ್ಪು ಮಾಡ್ತೋ ನಮಗೆ ಗೊತ್ತಿಲ್ಲ. ನಾವು ಶುದ್ಧರು, ನಾವೇನು ತಪ್ಪು ಮಾಡೋದೇ ಇಲ್ಲ ಅಂತ ನಾವು ನೆನೆಸ್ತೀವಿ. ಆದರೆ ಹಂಗಲ್ಲ. ಇಲ್ಲಿ ಅವ್ರಿಗೆ ಗೊತ್ತಿಲ್ಲದನ್ನು ತಪ್ಪು ಮಾಡಿರ್ತಾರೆ. ಆ ತಪ್ಪು ಯಾವುದೋ ಒಂದು ಸ್ಥಿತಿಯಲ್ಲಿ ಪರಿಹಾರ ಆಗಬೇಕು, ಅವ್ರಿಗೆ ಗೊತ್ತಿಲ್ಲದೆ ಅದು ಪರಿಹಾರ ಆಗಬೇಕು ಅಂತೇಳಿ ಕಟ್ಟಿಗೆ ಅಂತ ಹೇಳಿದ್ರೆ ಸೌದೆ, ಅದನ್ನು ಅವರ ದೃಷ್ಟಿ ತೆಗೆದು ಅದರಲ್ಲಿ ಹಾಕಿ ಅವ್ರ ಕಣ್ಣೆದುರಿಗೆ ಉರಿಯುವಂಥದ್ದು. ಮತ್ತು ಎಲ್ಲ ಧಾನ್ಯಗಳು ಸೇರಿಸಿ ತಲೆ ಬಳಸಿ ಅದರಲ್ಲಿ ಹಾಕುವಂಥದ್ದು. ಅದು ಪ್ರತಿನಿತ್ಯ 24 ಗಂಟೆ ಸಮಯವೂ ಸಹ ಯಜ್ಞ ಉರಿತಾನೆ ಇರ್ತದೆ. ಆ ಯಜ್ಞ ಮಾಡಿ ಒಂದು ಪ್ರದಕ್ಷಿಣೆ ಬಂದು ರಾಜಗುರು ಲಿಂಗೇಶ್ವರಿಗೆ ತೀರ್ಥಾಭಿಷೇಕ ಮಾಡಿ ಆಮೇಲೆ ಬಂದು ಅಲ್ಲಿ ವೃಕ್ಷ ಇರ್ತದೆ, ಆಲದ ಮರ ಮತ್ತು ಬೇವಿನ ಮರ 2 ಜೊತೆಲಿರುವ ಕಾರಣ ನಾವು ಅದು ಅರ್ಧನಾರೀಶ್ವರ ಅಂತೇಳಿ ಕರಿತೀವಿ. ಅರ್ಧನಾರೀಶ್ವರ ಯಾವಾಗಲೂ ನಾವು ಜಾಸ್ತಿ ಅಲ್ಲೇ ಕೂರೋದು. ಆಗ ಅಲ್ಲಿ ಬಂದು ಅದನ್ನು ಪ್ರದಕ್ಷಿಣೆ ಮಾಡಿ, ಗಣಪತಿ, ಸುಬ್ರಹ್ಮಣ್ಯ ಪ್ರದಕ್ಷಿಣೆ ಮಾಡಿ, ಅಮ್ಮ ಮತ್ತು ರಾಮ, ಲಕ್ಷ್ಮಣ, ಹನುಮಂತ ಪ್ರದರ್ಶನ ಮಾಡಿ ಬಂದವರು ಏನು ನಮ್ಮಲ್ಲಿರೋ ಆತಿಥ್ಯ, ಒಂದು ಲೋಟ ಜಲವೋ ಅಥವಾ ಕಾಫಿಯೋ ಟೀಯೋ ಏನೋ ಒಂದು ನಮ್ಮಲ್ಲಿರೋಂಥದ್ದು ಕೊಡುವಾಗ ಅವ್ರ ಮನಸ್ಸು ತೃಪ್ತಿ ಆಗ್ತದೆ. ಆಗ ಅವ್ರ ಮನಸ್ಸು ತೃಪ್ತಿ ಆಗಬೇಕು ಅಂದರೆ ಏನೋ ಒಂದು ಆಗಬೇಕಲ್ಲ, ಇಲ್ಲಿ ಅದು ಇಲ್ಲ ಆಗ್ತದೆ. ಈ ಯಜ್ಞ ಕುಂಡದಲ್ಲಿ ಕಟ್ಟಿಗೆ ಬಳಸುವಾಗ ಅವ್ರ ಮನಸ್ಸು ತೃಪ್ತಿ ಆಗ್ತದೆ. ಅದಕ್ಕಾಗಿ ಇದನ್ನು ಪ್ರಕೃತಿ ದತ್ತವಾಗಿ ಮಾಡಿದ್ದು. ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಏನು ಹೇಳ್ತೀವಿ, ಎಲ್ಲರೂ ಒಳ್ಳೆಯದಾಗಿರಲಿ, ಸರ್ವಲೋಕ ಸುಖಿನೋ ಭವಂತು. ನಾವು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರ್ತೀವಿ. ಆದಷ್ಟು ತಾರತಮ್ಯ ಇಲ್ಲದೆ ಜೀವನ ಮಾಡಬೇಕು. ಮನುಷ್ಯ ಎಲ್ಲ ಬಿಟ್ಟು ಹೋಗೋ ಪ್ರಪಂಚಕ್ಕೆ ಕೊಟ್ಟು ಹೋಗೋದು ಸಾಧ್ಯ ಇರ್ತದೆ. ಈ ದೇಹ ಯಾವಾಗ ಹೋಗ್ತದೆ ಅಂತೇಳಿ ಗೊತ್ತಿಲ್ಲ, ಯಾವ ಸಮಯದಲ್ಲಿ ಮಣ್ಣು ಹಾಕ್ತೀವಿ ಅಂತೇಳಿ ಗೊತ್ತಿಲ್ಲ. ಎಲ್ಲರೂ ಊಟ ಮಾಡೋದು ಅನ್ನ ಪ್ರಸಾದವೇ, ಎಲ್ಲರೂ ಊಟ ಮಾಡೋದು ಜಲಪ್ರಸಾದವೇ. ಎಲ್ಲರೂ ಒಂದಲ್ಲ ಒಂದು ದಿನ ಇದು ಬಿಟ್ಟು ಹೋಗಲಿಕ್ಕೆ ಬೇಕು. ನಾನು ನೀನು ಎಂಬ ಬಡಿದಾಟ ಇಲ್ಲದೆ ನಾವೆಲ್ಲ ಒಂದೇ, ಮನುಕುಲ ಎಲ್ಲ ಒಂದೇ ಅಂತ ತಿಳಿದು ಮನುಷ್ಯರಿಗೆ ಮನುಷ್ಯರ ಸಹಾಯ ಮಾಡಬೇಕು. ನಮ್ಮಲ್ಲಿದ್ದಿರುವಾಗ ಒಂದು ಸಹಾಯ, ನಿಮ್ಮಲ್ಲಿದ್ದಿರುವಾಗ
ನಾವೇ ಸಹಾಯ ಅಂತೇಳಿ ತಿಳಿದು ನಾವೆಲ್ಲ ಒಂದು ಅಂತೇಳಿ ಜೈ ಭಾರತ್ ಮಾತಾ ಕಿ ಅಂತೇಳಿ ಓಂ ಅಂತೇಳಿ ಜೀವನ ಮಾಡಬೇಕಂತ ನಾನು ಹೇಳೋಕ್ಕೆ ಇಷ್ಟ